ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಳಗಾವಿ ಬೆಂಕಿ. ರಾಜಕೀಯ ಡಿಕೆಶಿ ಅವರೇ ಈ ಕೇಸ್ನ ಪ್ರೊಡ್ಯೂಸರ್ ಡೈರೆಕ್ಟರ್. ಕಾಂಗ್ರೆಸ್ ಡಿಕೆಶಿ ವಿರುದ್ಧ ಸಿಟಿ ರವಿ ಗಂಭೀರ ಆರೋಪ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಳಗಾವಿ ಬೆಂಕಿ ರಾಜಕೀಯ. ಡಿಕೆಶಿ ಅವರೇ ಈ ಕೇಸ್ನ ಪ್ರೊಡ್ಯೂಸರ್ ಡೈರೆಕ್ಟರ್. ಕಾಂಗ್ರೆಸ್ ಡಿಕೆಶಿ ವಿರುದ್ಧ ಸಿಟಿ ರವಿ ಮಾಡಿದಂತಹ ಗಂಭೀರ ಆರೋಪ ಇದೆ. ಕನ್ನಡ ಬಾವುಟ ಸುಡುವ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಶಿವಾಜಿಗೆ ಅಪಮಾನ ಮಾಡಿದ್ದು ಕೂಡ ಕೈ ಕಾರ್ಯಕರ್ತರು. ಕನ್ನಡ ಬಾವುಟ ಸುಡುವ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಶಿವಾಜಿಗೆ ಅಪಮಾನ ಮಾಡಿದ್ದು ಕೂಡ ಕೈ ಕಾರ್ಯಕರ್ತರು. ಡಿಕೆಶಿ ಜಮೀರ್ ಅಹಮದ್ ಕಟ್ಟ ಬೆಂಬಲಿಗರಿಂದಲೇ ಈ ಕೃತ್ಯ. ಬಸವೇಶ್ವರ ಪ್ರತಿಮೆಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಅಂತ ಆರೋಪ ಮಾಡಿದ್ದಾರೆ. ನೋಡಿ, MES ಹೆಸರಿನಲ್ಲಿ ಈ ಕಡೆ ಬೇರೆ ಹೆಸರಿನಲ್ಲಿ ಇದ್ರ ಹಿಂದ್ಗಡೆ ಇರುವಂಥ ನಿರ್ದೇಶಕರು, ಪ್ರೊಡ್ಯೂಸರು 100 ಕಾಂಗ್ರೆಸ್ಸಿಗರೇ. ಅವ್ರ ಷಡ್ಯಂತ್ರ ಇರೋದೇ ಸಮಾಜ ಒಡೆಯುವಂಥ ಷಡ್ಯಂತ್ರ. ಭಾರತೀಯ ಜನತಾ ಪಾರ್ಟಿ ದೇಶವಾಸಿಗಳನ್ನ ಒಟ್ಟುಗೂಡಿಸುವಂಥ ಕೆಲಸ ಮಾಡ್ತಿದ್ರೆ ಇವರು ಭಾಷೆ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಜಗಳ ಹಚ್ಚಿ ಮನೆಗೆ ಊರಿಗೆ ಬೆಂಕಿ ಹಾಕಿ ಅದರ ಲಾಭ ಪಡೆಯುವಂಥ ಷಡ್ಯಂತ್ರ ನಡೆಸಿದ್ದಾರೆ. ಅದಕ್ಕಾಗಿಯೇ ಕಾಂಗ್ರೆಸ್ನ KPCC ಅಧ್ಯಕ್ಷರು MESನ ಸಮರ್ಥನೆ ಮಾಡಿ ಮಾತಾಡಿದ್ದಾರೆ. ಯಾರೂ ಈ ಥರದ ದ್ರೋಹದ ಕೆಲಸ ಮಾಡಿದವ್ರನ್ನ ಸಮರ್ಥನೆ ಮಾಡೋ ಕೆಲಸ ಮಾಡೋದಿಲ್ಲ. ಮತ್ತು ಕೊಲ್ಲಾಪುರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಕನ್ನಡ ಬಾವುಟಕ್ಕೆ ಬೆಂಕಿ ಹಾಕುವಂಥ, ಅಪಮಾನ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ರು. ಇಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಬಳಿಯೋದ್ರೊಳಗಡೆ ಕಾಂಗ್ರೆಸ್ ಕಾರ್ಯಕರ್ತರ ಪಾತ್ರ ಇದೆ. ಇವೆಲ್ಲವೂ ತೋರಿಸುತ್ತೆ ಇವರು ಜಗಳ ಹುಟ್ಟಾಕಬೇಕು ಅನ್ನುವಂಥ ಸಂಚಿನಿಂದಲೇ ಈ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ರಾಯಣ್ಣ ಪ್ರತಿಮೆ ಅವಮಾನದ ಹಿಂದೆ ಕಾಂಗ್ರೆಸ್ ಕೈವಾಡ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅವಮಾನದ ಹಿಂದೆ ಕಾಂಗ್ರೆಸ್ ಕೈವಾಡ. ಕಾಂಗ್ರೆಸ್ ಕಾರ್ಯಕರ್ತರೇ ಕಿಡಿ ಹಚ್ಚುವ ಕೆಲಸ ಮಾಡಿದ್ದಾರೆ. ಬಿಜೆಪಿ ವಕ್ತಾರ ಅಶ್ವತ್ಥ ನಾರಾಯಣ ಗಂಭೀರ ಆರೋಪ ಇದು. ಡಿಕೆಶಿ ಜಮೀರ್ ಹಿಂದೆ ಮುಂದೆ ಇರುವ ಹುಡುಗರಿಂದಲೇ ಈ ಕೃತ್ಯ. ಕಾಂಗ್ರೆಸ್ ಕುತಂತ್ರ ಅರ್ಥ ಮಾಡಿಕೊಳ್ಬೇಕು. ಕನ್ನಡಪರ ಸಂಘಟನೆಗಳಿಗೆ ಅಶ್ವತ್ಥ ನಾರಾಯಣ ಮನವಿ. ವಿನೋದ್, ಚೇತನ್ ಕುಮಾರ್, ಯೋಗೇಶ್, ವರುಣ್, ಯಾರು ಇವರೆಲ್ಲ DK ಶಿವಕುಮಾರ್ ಅವರ ಜೊತೆಯಲ್ಲಿ ಫೋಟೋದಲ್ಲಿದ್ದಾರೆ. ಜಮೀರ್ ಅಹಮದ್ ಅವ್ರ ಜೊತೆ ಇದ್ದಾರೆ. ಎಲ್ಲ ಒಂದು ಕಡೆ ಈ ರೀತಿ ಕಾಂಗ್ರೆಸ್ಸಿನ ಯುವ ಪಡೆಯನ್ನು ಎತ್ತುಕಟ್ಟಿ ಈ ರೀತಿ ಅರಾಜಕತೆಯನ್ನು ಸೃಷ್ಟಿಸಿ ಸುಗಮವಾಗಿ ನಡಿಬೇಕಾಗಿದ್ದಂಥ ವಿಧಾನಸಭೆಯ ಅಧಿವೇಶನವನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ವಿಚಾರವಾಗಿ ಗಂಭೀರವಾಗಿ ಚರ್ಚೆಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿ ಅಶಾಂತಿಯನ್ನು ಮೂಡಿಸಿ ಅಧಿವೇಶನಕ್ಕೆ ನಿರ್ಬಂಧನವನ್ನು ಹಾಕುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ನವರ ಪಾತ್ರ ಇದೆ. ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ. ಅವರು ಯಾವ ಪಕ್ಷದ ಕಾರ್ಯಕರ್ತರು ಏನು ಅನ್ನತಕ್ಕಂಥದ್ದು ಈಗಾಗಲೇ ಗೊತ್ತಾಗಿದೆ. ಇವತ್ತೇನಾದರೂ ಬೆಳಗಾಂನಲ್ಲಿ ಈ ರೀತಿ ಒಂದು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಗಿದೆ. ಕನ್ನಡ ಧ್ವಜ ಸುಡೋದ್ರ ಮುಖೇನ ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಶಿವಾಜಿ ಮಹಾರಾಜರ ಪ್ರತಿಮೆಗೆ ಅಪಮಾನ ಮಾಡೋದ್ರ ಮುಖೇನ ಮಾಡಿರೋದ್ರಲ್ಲಿ ನೇರವಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರ್ತಕ್ಕಂಥದ್ದು ಮತ್ತು ಆ ನಾಯಕರುಗಳ ಜೊತೆ ಫೋಟೋ ಇರ್ತಕ್ಕಂಥದ್ದು ಇವತ್ತೀಗಾಗಲೇ ಚಿತ್ರಗಳು ಬಿಡುಗಡೆ ಆಗಿದೆ. ಮತ್ತು ಈಗಾಗಲೇ ಕಾಂಗ್ರೆಸ್ಸಿನ SR ಪಾಟೀಲ್ರವರು ಸಭಾ ನಾಯಕರಾಗಿದ್ದರು. ನಾನು ಮತ್ತು ವಿಧಾನ ಪರಿಷತ್ತಿನ ನಮ್ಮ ನಾಯಕರಾಗಿದ್ದಂಥ KS ಈಶ್ವರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ಉತ್ತರ ತಾಲೂಕು ಜಾಲ ಹೋಬಳಿ ನವರತ್ನ ಅಗ್ರಹಾರ ಸರ್ವೆ ನಂಬರ್ 3 ಮತ್ತು ಸರ್ವೆ ನಂಬರ್ 13ರ ಪೈಕಿ 3 ಮತ್ತು ಸರ್ವೆ ನಂಬರ್ 10, 13ರ ಪೈಕಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅವತ್ತಿನ ಸಿದ್ದರಾಮಯ್ಯನವರೇ MES ನಿಷೇಧದ ಮಾತನ್ನಾಡುತ್ತಿದ್ದೀರಿ. ಸಿದ್ದರಾಮಯ್ಯನವರೇ MES ನಿಷೇಧದ ಮಾತನ್ನಾಡುತ್ತಿದ್ದೀರಿ. ನಿಮ್ಮ ಪಕ್ಷದ ಅಧ್ಯಕ್ಷ ಡಿಕೆಶಿ MESಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಡಿಕೆಶಿಗೆ ತಿರುಗೇಟು ಕೊಟ್ಟ ಬಿಜೆಪಿ. MES ಕಾರ್ಯಕರ್ತರ ವಿರುದ್ಧ ಆರೋಪ ಮಾಡಲ್ಲ ಎಂದಿದ್ದ ಡಿಕೆಶಿ ಅಧಿವೇಶನದಲ್ಲಿ ಚರ್ಚೆ ಆರಂಭಿಸುವುದಕ್ಕೂ ಮುನ್ನ
ಒಮ್ಮೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೂ ಕೂಡ ಚರ್ಚಿಸಿ. ವಿಪಕ್ಷ ನಾಯಕ ಎಂಇಎಸ್ ಬಗ್ಗೆ ಕಠಿಣ ನಿಲುವು ತಾಳಿದ್ದರೆ ಕೆಪಿಸಿಸಿ ಅಧ್ಯಕ್ಷರು ಮೃದು ಧೋರಣೆ ಹೊಂದಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಪ್ರಭಾವಿ ಶಾಸಕಿ ಮಾತು ಪಾಲಿಸುತ್ತಿದ್ದಾರೆಯೇ? ಬಿಜೆಪಿಯ ಪ್ರಶ್ನೆ ಇದು. ಬಿಜೆಪಿ ಟ್ವೀಟ್ನ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬೆಳಗಾವಿ ಘಟನೆಯ ಬಗ್ಗೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿದ್ದರಾಮಯ್ಯ ಬಗ್ಗೆ ಎಂಇಎಸ್ ವಿರುದ್ಧವಾಗಿ ಅವರು ಮಾತನಾಡ್ತಾರೆ. ಆದರೆ ನಿಮ್ಮ ಪಕ್ಷದ ಅಧ್ಯಕ್ಷ ಡಿಕೆಶಿ ಈ ವಿಚಾರದಲ್ಲಿ ಎಂಇಎಸ್ ಪಾತ್ರ ಇಲ್ಲ ಅನ್ನುವಂತಹ ಮಾತುಗಳನ್ನಾಡ್ತಾರೆ. ಎಂಇಎಸ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಎಂಇಎಸ್ ಕಾರ್ಯಕರ್ತರ ವಿರುದ್ಧ ಆರೋಪ ಮಾಡಲ್ಲ ಅಂತ ಡಿಕೆಶಿ ಹೇಳ್ತಾರೆ. ಅಧಿವೇಶನದಲ್ಲಿ ಚರ್ಚೆ ಆರಂಭಿಸುವುದಕ್ಕೂ ಮುನ್ನ ಒಮ್ಮೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೂ ಚರ್ಚಿಸಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ. ಇದೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿಜಕ್ಕೂ ಒಂದು ಕಡೆ ಮರಾಠಿ ಪುಂಡರ ವಿರುದ್ಧ ಕನ್ನಡಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇವೆ, ಬೀದಿಗಿಡಿದು ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲಾಗ್ತಾ ಇರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಮಾತಾಡ್ತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ ಎಂಇಎಸ್ ವಿರುದ್ಧ ಕ್ರಮ ಆಗಬೇಕು ಅಂತ. ಏನಿದು, ಇದರಲ್ಲೂ ಕೂಡ ರಾಜಕೀಯನ? ಎಸ್ ವೀಣಾ, ಈಗ ಎಂಇಎಸ್ ಕಾರ್ಯಕರ್ತರ ಮೇಲೆ ಬಂದಿರತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಡೆ ಈ ವಿಚಾರ ಸಹಜವಾಗಿ ರಾಜಕೀಯವಾಗಿರುವಂತ ಸ್ವರೂಪ ಪಡ್ಕೊಳ್ತಾ ಇದೆ. ಕಳೆದ 2 ದಿನಗಳಿಂದ ಎಂಇಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ, ಈ ವಿಚಾರದಲ್ಲಿ ರಾಜಕೀಯ ನಾಯಕರು ನೀಡ್ತಾ ಇರತಕ್ಕಂತ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಒಂದು ಸ್ಪಷ್ಟ ನೀತಿ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಇದ್ದಂತ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಎಂಇಎಸ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಅಭಿಪ್ರಾಯವನ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಎಂಇಎಸ್ ಮೇಲೆ ಗಂಭೀರ ಆರೋಪ ಮಾಡೋದಿಲ್ಲ, ಬದಲಾಗಿ ಎಂಇಎಸ್ ಮೇಲೆ ಆರೋಪ ಮಾಡುವಾಗ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಏಕಾಏಕಿ ಆರೋಪ ಮಾಡಿ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳುವಂತ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲೇ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳಿರುವಂತದ್ದು ಬಹಳ ಸ್ಪಷ್ಟ. ಅಂದ್ರೆ ಒಬ್ಬ ನಾಯಕ ಎಂಇಎಸ್ ಮೇಲೆ ಕ್ರಮ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ರೆ, ಇನ್ನೊಬ್ಬ ನಾಯಕ ಅದಕ್ಕೆ ತಡೆ ಒಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟ್ವೀಟ್ ಮೂಲಕ ಟಾಂಗ್ ನೀಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಪಕ್ಷದ ಅಧ್ಯಕ್ಷೆಯಾಗಿರುವಂತಹ ಸೋನಿಯಾ ಗಾಂಧಿ ಜೊತೆ ಒಮ್ಮೆ ಮಾತಾಡಿ ನಂತರದಲ್ಲಿ ನೀವು ಸದನದಲ್ಲಿ ಚರ್ಚೆ ಮಾಡಿ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಒಂದ್ ಕಡೆ ಮಾತಾಡ್ತಾರೆ ಕ್ರಮ ಆಗ್ಬೇಕು ಅಂತ, ಆದ್ರೆ ನೀವು ಮಾತ್ರ ಕ್ರಮ ತೆಗೆದುಕೊಳ್ಳಿ ಮುಂದಾಗ್ತಾ ಇಲ್ಲ, ಬೆಳಗಾವಿಯ ಪ್ರಭಾವಿ ಶಾಸಕಿಯ ಮಾತನ್ನ ಕೇಳ್ತಾ ಇದ್ದೀರಾ ಅಂತಕ್ಕಂಥ ರೀತಿಯಲ್ಲಿ ಟಾಂಗ್ ಕೊಡುವ ಕೆಲಸವನ್ನ ಬಿಜೆಪಿನ ಮಾಡಿದೆ. ಆದ್ರೆ ಬಿಜೆಪಿ ನಾಯಕರು ಇದಕ್ಕೆ ದನಿಗೂಡಿಸುವಂತೆ ಈಗಾಗಲೇ ಸಿಟಿ ರವಿ ಸೇರಿದಾಗೆ ಪ್ರಮುಖ ನಾಯಕರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಗುರಿಯಾಗಿಟ್ಕೊಂಡು ಆರೋಪವನ್ನು ಆರಂಭ ಮಾಡಿದ್ದಾರೆ. ಮತ್ತು ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಯಾರ ಮೇಲೆ ಯಾವ ಕಾರ್ಯಕರ್ತರ ಮೇಲೆ ಆರೋಪ ಇದೆಯೋ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಹತ್ತಿರದಲ್ಲಿ ಇರ್ತಕ್ಕಂಥವ್ರು, ಜಮೀರ್ ಅಹ್ಮದ್ ಅವರಿಗೆ ಅತ್ಯಂತ ಹತ್ತಿರದಲ್ಲಿದ್ದವರು ಅನ್ನುವಂತ ರೀತಿಯಲ್ಲಿ ಅಭಿಪ್ರಾಯಗಳನ್ನ ಬಿಜೆಪಿ ನಾಯಕರು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಹೋರಾಟ ಮಾಡ್ತಿದ್ರೆ, ಬಿಜೆಪಿ ಕ್ರಮ ತೆಗೆದುಕೊಳ್ಳುವ ಮಾತಿನ ಜೊತೆಗೇನೆ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿರುವಂತ ಮತ್ತು ಈ ವಿಚಾರದಲ್ಲಿ ಅವರನ್ನ ಎಳೆದು ತರುವಂತ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಸಂಘಟನೆಗೆ ಪೂರಕವಾಗಿರುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ಈ ವಿಚಾರದಲ್ಲಿ ಎಂಇಎಸ್ ಪುಂಡಾಟಿಕೆ ವಿರುದ್ಧ ಒಂದು ನಿರ್ದಿಷ್ಟವಾಗಿರುವಂತ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕಾಗಿರುವ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯ ಸಮಜಾಯಿಸಿ ಕೊಡುವಂತ ಕೆಲಸ ನಿರತವಾಗಿದೆಯೋ ಹೊರತು ಒಂದು ದಿಟ್ಟ ನಿರ್ಧಾರ ಇನ್ನೂ ಕೂಡ ಆಗಿಲ್ಲ. ಘಟನೆಯನ್ನು ಎಲ್ಲಾ ನಾಯಕರು ಖಂಡಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ಯಾರ ಮೇಲೆ ಈ ಘಟನೆಗೆ ಸಂಬಂಧಪಟ್ಟ ಯಾರನ್ನ ಹೊಣೆ ಮಾಡಬೇಕಾಯ್ತು, ರಾಜ್ಯ ಸರ್ಕಾರ ಕೂಡ ಯಾರನ್ನು ಕೂಡ ಹೊಣೆ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಜಿದ್ದಾಜಿದ್ದಿಗೆ ಈ ಸಬ್ಜೆಕ್ಟ್ ಒಂದ್ ರೀತಿ ಎಲ್ಲ ಒಂದ್ ಕಡೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಒಂದಂತೂ ಸ್ಪಷ್ಟವಾಗಿದೆ, ಎಂಇಎಸ್ ಮೇಲೆ ಕ್ರಮ ಆಗಬೇಕೋ ಬೇಡ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಸ್ಪಷ್ಟ ನೀತಿ ಇದ್ದಂಗಿಲ್ಲ. ಇನ್ನೊಂದ್ ಕಡೆ ಎಂಇಎಸ್ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂತ ಗಟ್ಟಿಯಾದಂತ ಧ್ವನಿಯನ್ನ ಬಿಜೆಪಿ ನಾಯಕರು ಕೂಡ ಅದನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಅವ್ರದೇ ಆಗಿರ್ತಕ್ಕಂಥ ಪರಿಮಿತಿ ಒಳಗಡೆ, ಅವ್ರದೇ ಆಗಿರುವಂತ ರಾಜಕೀಯ ಲೆಕ್ಕಾಚಾರದ ಒಳಗಡೆ ಕ್ರಮ ತೆಗೆದುಕೊಳ್ಳುವಂತ ಹೇಳಿಕೆ ನೀಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಸ್ಪಷ್ಟವಾಗಿದೆ, ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿಟ್ಕೊಂಡು ಬಿಜೆಪಿ ಈಗ
ಟ್ವೀಟ್ ಮೂಲಕ ಅವರನ್ನ ಆರೋಪಿಸೋದ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಕ್ಕೆ ಹೊರಟಿದೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಬಿಜೆಪಿಯನ್ನ ಒಂದ್ ರೀತಿ ಆರೋಪಿಸೋದ ನಿಲ್ಲಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಲ್ಲಿ ಇದು ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ, ದುಷ್ಟತೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇಡೀ ಸಮಾಜದ ಶಾಂತಿಯನ್ನ ಕದರ್ತಕ್ಕಂಥ ಪ್ರಯತ್ನಗಳು ಏನೇನಾಗಿದೆವೋ ಆ ಎಲ್ಲದರ ಹಿಂದೆಯೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರದ ಮಾತುಗಳೇ ಪ್ರಧಾನವಾಗಿರುವಂತ ಕಾರಣಕ್ಕಾಗಿ ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಯಾವ ಅಭಿಪ್ರಾಯವನ್ನು ಸರ್ಕಾರದ ಮೇಲೆ ಹೇರುವಂತ ಪ್ರಯತ್ನ ಮಾಡ್ತಾ ಇದಾವೋ ಆ ಪ್ರಯತ್ನದ ಪೂರಕವಾಗಿರುವಂತ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಸರ್ಕಾರದ ಕಡೆಯಿಂದ ಕೂಡ ಬರ್ತಾ ಇಲ್ಲ. ಒಟ್ಟಲ್ಲಿ ರಾಜಕೀಯ ಅಜೆಂಡಾದಲ್ಲಿ, ರಾಜಕೀಯ ನೆರಳಿನಲ್ಲಿ ಎಲ್ಲವೂ ಕೂಡ ನಡೀತಾ ಇರೋದು ಬಹಳ ಸ್ಪಷ್ಟವೇನ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.